ತಾರೀಕು ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು. ಜೊತೆಗೆ ನೀವು ಸಾಲ ಕರೆಕ್ಟ್ ಆಗಿ ಸರ್ಕಾರದವರು ಮನ್ನಾ ಮಾಡಿ ಒಳ್ಳೆ ತಾರೀಕು ರಾಜ್ಯ ಸರ್ಕಾರ ಏನು 6ನೇ ತಾರೀಕು ಸಿದ್ದರಾಮಯ್ಯನವ್ರು ಕೊನೆ ಬಜೆಟ್ ಮಂಡನೆ ಮಾಡ್ತವ್ರೆ. ಅವ್ರಿಗೆ ನಮ್ಮ ಇಡೀ ರಾಜ್ಯದ ರೈತರ ಪರವಾಗಿ ಸ್ವಾಗತ. ಜೊತೆಗೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಜೊತೆಗೆ ಕೃಷಿಗೆ ತುಂಬ ಹೆಚ್ಚಿನ ಒತ್ತು ಕೊಡಬೇಕು. ಕಳಪೆ ಬೀಜ ಮತ್ತು ರಸಗೊಬ್ಬರ, ರಾಸಾಯನಿಕ ಏನು ಔಷಧಿ ಏನಿದೆ ಅದೆಲ್ಲ ಕಳಪೆ ಬರದಂಗೆ ತುಂಬ ಅತಿ ವಿಶೇಷವಾಗಿ ಜವಾಬ್ದಾರಿ ವಹಿಸಿ ಮಾಡಬೇಕು. ಜೊತೆಗೆ ಏನು ಮೈಸೂರಿನಲ್ಲಿ ನಡೀತಾರಂಥ ಡ್ರಗ್ಸ್ ದಂಧೆನ ಬೇರೆ ಸಮೇತ ಕೀಳಬೇಕು. ಜೊತೆಗೆ ಏನು ಡ್ರಗ್ಸ್ ಕಿಂಗ್ ಪಿನ್ ಯಾರವ್ರೆ ಅವ್ರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು, ಇಲ್ಲ ಎನ್ಕೌಂಟ್ರ್ ಮಾಡಬೇಕು. ಇಡೀ ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿನಿ ಪೀಳಿಗೆ ಇವತ್ತು ನಶಿಸಿ ಹೋಗ್ತಾ ಇದೆ ರಾಜ್ಯದಲ್ಲಿ. ಅರಮನೆ ನಗರಿ ಮೈಸೂರು ಅಂತ ನಾವು ಮೈಸೂರವರು ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗಿದೆ. ಹೊರಗಡೆ ಹೋಗಿ ಬೆಳಿಗ್ಗೆ ಎದ್ದರೆ ಮಾತೆತ್ತರೆ ಅಲ್ಲಿ 10 ಕೋಟಿ ಸಿಕ್ತು, ಇಲ್ಲ 5 ಕೋಟಿ ಸಿಕ್ತು, ಇಲ್ಲ 50 ಕೋಟಿ ಡ್ರಗ್ಸ್ ಸಿಕ್ತು ಅಂತ ಬೆಳಿಗ್ಗೆ ಎದ್ದು ದಿನ ಪೇಪರ್ ಟಿವಿನಲ್ಲಿ ನೋಡ್ತಾ ಇದ್ದೀವಿ. ದಯಮಾಡಿ ಸಿದ್ದರಾಮಯ್ಯನವರೇ, ಗುಪ್ತಚರ ಇಲಾಖೆ ಸಂಪೂರ್ಣವಾಗಿ ಮೈಸೂರಿನಲ್ಲಿ ಸತ್ತೋಗಿದೆ. ದಯಮಾಡಿ ಬಡದೆ ಬಿಡಿಸ್ಬೇಕು. ನಿಮಗೆ ವಿರೋಧ ಪಕ್ಷದವರು ತುಂಬ ನಿಮ್ಮ ಬೆನ್ನು ಬೀಳ್ತಾರೆ. ನೀವೇನಾದರೂ ಸ್ಟೆಪ್ ತಗೊಳ್ಳಿಲ್ಲ ಅಂತಂದರೆ ದಯಮಾಡಿ ಈ ಸರ್ಕಾರ ಮತ್ತು ತಂಬಾಕು ಬೆಳೆಗಾರರಿಗೆ ರಾಜ್ಯ ಸರ್ಕಾರ ಕೂಡ ನೆರವು ನಿಲ್ಲಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ರಾಜ್ಯ ಸರ್ಕಾರನೂ ಕೂಡ ರೈತರಿಗೆ ಪರಿಹಾರನ ಬರ್ತಿಸ್ಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಬಜೆಟ್ ಪ್ರಾರಂಭ ಆಗ್ತಾ ಇದೆ 6ನೇ ತಾರೀಕು. ಅದ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡರು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂಥೇಳಿ ಇವತ್ತಿನ ದಿನ ಈ ಸಭೆಯನ್ನು ಕರೆದಿದ್ದಾರೆ. ಮೊದಲನೇದಾಗಿ ನಾನು ಏನಪ್ಪ ಮಾತಾಡಬೇಕು ಅಂತ ಹೇಳಿದ್ರೆ, ಎಲ್ಲಿ ನೀವು ನೋಡ್ತಾ ಇರ್ಬೋದು, ಹೊಗೆ ಸೊಪ್ಪಿನ ಒಂದು ಬೆಲೆ ಗಗನಕ್ಕಿದ್ದಂಥ ಇದು ಪಾತಾಳಕ್ಕೆ ಹೋಗಿದೆ. ಇವತ್ತಿನ ದಿನ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಸೆಂಟ್ರಲ್ ಮಿನಿಸ್ಟ್ರಿಗಳು ಬೇಕಾದಷ್ಟು ಜನ ನಮ್ಮ